ನಮಸ್ಕಾರ ಸ್ನೇಹಿತರೆ, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಮಕ್ಕಳ ಚಿತ್ರಗಳಲ್ಲಿ ಕಾಣಿಸುವ ಬಣ್ಣಗಳು ಕೇವಲ ಕಲಾತ್ಮಕ ಸೃಷ್ಟಿಯೇ, ಅಥವಾ ಅದರ ಹಿಂದೆ ಒಂದು ಆಳವಾದ ಮನೋವಿಜ್ಞಾನವೂ ಇದೆಯೇ? ಮಕ್ಕಳು ತಮ್ಮ ಭಾವನೆಗಳನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗದಾಗ ಅವರು ಬಣ್ಣಗಳ ಮೂಲಕ ತಮ್ಮ ಮನಸ್ಸಿನ ಮಾತನ್ನು ಹೊರಹಾಕುತ್ತಾರೆ. ಉದಾಹರಣೆಗೆ, ಒಂದು ಮಗು ಸದಾ ಕಪ್ಪು ಅಥವಾ ಬೂದು ಬಣ್ಣಗಳನ್ನು ಹೆಚ್ಚು ಬಳಸುತ್ತಿದ್ದರೆ ಅದು ಅವನ ಒಳಗಿನ ಭಯ ಅಥವಾ ಚಿಂತೆಗಳನ್ನು ತೋರಿಸಬಹುದು. ಅದೇ ವೇಳೆ ಹಳದಿ, ಹಸಿರು, ಗುಲಾಬಿ ಬಣ್ಣಗಳು ಅವರ ಸಂತೋಷ, ಪ್ರೀತಿ ಮತ್ತು ಉತ್ಸಾಹವನ್ನು ಪ್ರತಿಬಿಂಬಿಸುತ್ತವೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ಚರ್ಚಿಸುವ ವಿಷಯ ಬಣ್ಣಗಳು ಮಕ್ಕಳ ಮನಸ್ಸಿಗೆ ಹೇಗೆ ಪ್ರಭಾವ ಬೀರುತ್ತವೆ ಮತ್ತು ಅದರ ಮೂಲಕ ಮನೋಚಿಕಿತ್ಸೆ, ಕಲರ್ ಥೆರಪಿ ಅಥವಾ ಕ್ರೋಮೊಥೆರಪಿ ಹೇಗೆ ಸಾಧ್ಯ ಎಂದು. ಕ್ರೋಮೊಥೆರಪಿ ಎಂದರೆ ಬಣ್ಣ ಚಿಕಿತ್ಸಾ ವಿಧಾನ. ಇದು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿತ್ತು. ಇಂದು ಅದನ್ನು ಕಲರ್ ಹೀಲಿಂಗ್ ಅಥವಾ ಲೈಟ್ ಥೆರಪಿ ಎಂದು ಕರೆಯುತ್ತಾರೆ. ಮೂಲ ಭಾವನೆ ಏನೆಂದರೆ, ಪ್ರತಿ ಬಣ್ಣಕ್ಕೊಂದು ವಿಶೇಷ ತೀವ್ರತೆ, ಕಂಪನ ಫ್ರೀಕ್ವೆನ್ಸಿ ಇರುತ್ತದೆ. ಅದು ನಮ್ಮ ದೇಹದ ಕೋಶ, ನರಮಂಡಲ, ಮನಸ್ಸುಗಳ ಮೇಲೆ ಪ್ರಭಾವ ಬೀರುತ್ತದೆ. ಎರಡನೆಯದಾಗಿ, ಬಣ್ಣಗಳ ವೈಜ್ಞಾನಿಕ ಹಿನ್ನೆಲೆ. ಬಣ್ಣಗಳು ಅಂದರೆ ಬೆಳಕಿನ ಅಲೆಗಳ ಪ್ರತಿಫಲನ. ಪ್ರತಿಯೊಂದು ಬಣ್ಣಕ್ಕೂ ವೈವಿಧ್ಯಮಯ ವೇವ್ಲೆಂತ್ ಇರುತ್ತದೆ. ಈ ಅಲೆಗಳು ಕಣ್ಣಿನ ಮೂಲಕ ರೆಟಿನಾಗೆ ಪ್ರವೇಶಿಸಿ ಅಲ್ಲಿಂದ ಮೆದುಳಿನ ಲಿಂಬಕ್ ಸಿಸ್ಟಮ್, ಭಾವನೆಗಳನ್ನು ನಿಯಂತ್ರಿಸುವ ಭಾಗ, ಅದರ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಬಣ್ಣಗಳು ಕೇವಲ ಕಣ್ಣುಗಳಿಗೆ ಸೌಂದರ್ಯ ನೀಡುವುದಿಲ್ಲ, ಅವು ಮನೋಭಾವ, ಸ್ಮರಣೆ, ಏಕಾಗ್ರತೆ ಮತ್ತು ವರ್ತನೆಗಳನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಮೂರನೆಯದಾಗಿ, ಮಕ್ಕಳ ಮನಸ್ಸು ಮತ್ತು ಬಣ್ಣಗಳ ಪ್ರಭಾವ. ಮಕ್ಕಳು ಬಣ್ಣಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ. ಉದಾಹರಣೆಗೆ, ಕೆಂಪು ಬಣ್ಣ ಉತ್ಸಾಹ, ಚೈತನ್ಯ, ಆದರೆ ಕೆಲವೊಮ್ಮೆ ಕೋಪವೂ ಹೆಚ್ಚಿಸಬಹುದು. ಹಳದಿ ಬಣ್ಣ ಸಂತೋಷ, ಕಲಿಕೆಯ ಆಸಕ್ತಿ, ಚೈತನ್ಯ. ಹಸಿರು ಬಣ್ಣ ಸಮತೋಲನ, ಶಾಂತಿ, ಕಣ್ಣುಗಳಿಗೆ ವಿಶ್ರಾಂತಿ. ನೀಲಿ ಬಣ್ಣ ನೆಮ್ಮದಿ, ಏಕಾಗ್ರತೆ, ಆತಂಕ ಕಡಿಮೆ ಮಾಡುವುದು. ಗುಲಾಬಿ ಪ್ರೀತಿ, ಸ್ನೇಹ, ಸುರಕ್ಷಿತ ಭಾವನೆ. ಹೀಗಾಗಿ ಮಗುವಿನ ಕೋಣೆಯ ಬಣ್ಣ, ಶಾಲೆಯ ಗೋಡೆಗಳ ಬಣ್ಣ, ಬಟ್ಟೆಗಳ ಬಣ್ಣ ಎಲ್ಲವೂ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ನಾಲ್ಕನೆಯದಾಗಿ, ಬಣ್ಣಗಳು ಮತ್ತು ಮನೋವೈಜ್ಞಾನಿಕ ಪ್ರತಿಕ್ರಿಯೆಗಳು. ಕಾಗ್ನಿಟಿವ್ ಸೈಕಾಲಜಿ ಅಂದರೆ ಭಾವನಾತ್ಮಕ ಮನೋವಿಜ್ಞಾನ. ಇದರ ಪ್ರಕಾರ ಬಣ್ಣಗಳು ಮಗುವಿಗೆ ಕಲಿಕೆಗೆ ಸಹಾಯಕವಾಗಿವೆ. ಭಾವನಾತ್ಮಕ ಮನೋವಿಜ್ಞಾನ, ಕಾಗ್ನಿಟಿವ್ ಸೈಕಾಲಜಿ, ಇದು ನಮ್ಮ ಆಲೋಚನೆ, ಸ್ಮರಣೆ, ಕಲಿಕೆ, ನಿರ್ಣಯ ಮತ್ತು ಸಮಸ್ಯೆ ಪರಿಹಾರಗಳ ಮೇಲೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಒಂದು ಶಾಖೆ. ಹಳದಿ ಮತ್ತು ಹಸಿರು ಬಣ್ಣಗಳನ್ನು ನೋಡಿದಾಗ ಸ್ಮರಣಶಕ್ತಿ ಹೆಚ್ಚುತ್ತದೆ. ಬಿಹೇವಿಯರಲ್ ಸೈಕಾಲಜಿ ಅಂದರೆ ವರ್ತನೆಯ ಮನೋವಿಜ್ಞಾನ. ಇದರ ಪ್ರಕಾರ ಬಣ್ಣಗಳು ಮಗುವಿನ ವರ್ತನೆಯನ್ನು ಬದಲಾಯಿಸಬಹುದು. ಹೆಚ್ಚು ಕೆಂಪು ಇದ್ದರೆ ಮಗು ಚಂಚಲವಾಗುವುದು. ನೀಲಿ ಅಥವಾ ಹಸಿರು ಇದ್ದರೆ ಮಗು ಶಾಂತವಾಗಿರುವುದು. ನ್ಯೂರೋಸೈನ್ಸ್ ನರವಿಜ್ಞಾನ ಅಧ್ಯಯನಗಳ ಪ್ರಕಾರ ಬಣ್ಣಗಳು ಮೆದುಳಿನ ವಿದ್ಯುತ್ ಚಟುವಟಿಕೆಗೆ ನೇರವಾಗಿ ಸಂಬಂಧಿಸಿವೆ. ಐದನೆಯದಾಗಿ, ಮನೋಚಿಕಿತ್ಸೆಯಲ್ಲಿ ಬಣ್ಣಗಳ ಬಳಕೆ. ಇದನ್ನು ಕ್ರೋಮೊಥೆರಪಿ, ಕಲರ್ ಥೆರಪಿ ಎನ್ನುತ್ತಾರೆ. ಮಕ್ಕಳಿಗೆ ಬಣ್ಣಗಳ ಮೂಲಕ ಚಿಕಿತ್ಸೆ ನೀಡಿದಾಗ ಒತ್ತಡ ಕಡಿಮೆ ಮಾಡಲು ನೀಲಿ, ಹಸಿರು ಬಣ್ಣಗಳನ್ನು ಬಳಸುತ್ತಾರೆ. ಚೈತನ್ಯ ಹೆಚ್ಚಿಸಲು ಹಳದಿ, ಕಿತ್ತಳೆ ಬಣ್ಣಗಳನ್ನು ಬಳಸುತ್ತಾರೆ. ಪ್ರೀತಿ ಮತ್ತು ಸುರಕ್ಷತೆ ಬೆಳೆಸಲು ಗುಲಾಬಿ ಬಣ್ಣ ಬಳಕೆಯಾಗುತ್ತದೆ. ಚಿತ್ರಕಲೆ, ಆರ್ಟ್ ಥೆರಪಿ ಕೂಡ ಇದರ ಒಂದು ಭಾಗ. ಮಗು ತನ್ನ ಭಾವನೆಗಳನ್ನು ಬಣ್ಣಗಳಲ್ಲಿ ಹೊರಹಾಕಿದಾಗ ಮನಸ್ಸು ಹಗುರವಾಗುತ್ತದೆ. ಆರನೆಯದಾಗಿ, ಮಕ್ಕಳ ಮನೋಚಿಕಿತ್ಸೆಯಲ್ಲಿ ಬಣ್ಣಗಳ ಪ್ರಾಯೋಗಿಕ ಉಪಯೋಗ. ಶಾಲಾ ಕೊಠಡಿಗಳಲ್ಲಿ ಗೋಡೆಗಳನ್ನು ಹಸಿರು, ನೀಲಿ ಬಣ್ಣಗಳಿಂದ ಅಲಂಕರಿಸಿದರೆ ಮಗು ಏಕಾಗ್ರತೆಯಿಂದ ಓದುತ್ತದೆ. ಮನೆಗಳಲ್ಲಿ ಮಗು ಆಟವಾಡುವ ಸ್ಥಳದಲ್ಲಿ ಹಳದಿ ಅಥವಾ ಕಿತ್ತಳೆ ಬಣ್ಣ ಇದ್ದರೆ ಉತ್ಸಾಹ ಹೆಚ್ಚುತ್ತದೆ.
ಥೆರಪಿ ಸೆಂಟರ್ಗಳಲ್ಲಿ ಆತಂಕದಿಂದ ಬಳಲುವ ಮಕ್ಕಳಿಗೆ ನೀಲಿ ಬೆಳಕು ತೋರಿಸುವ ಮೂಲಕ ಶಾಂತಿ ಕೊಡುತ್ತಾರೆ. ಮನೋವಿಜ್ಞಾನಿಗಳು ಮಕ್ಕಳಿಗೆ ಬಣ್ಣಗಳಿಂದ ಚಿತ್ರ ಬಿಡಿಸಲು ಹೇಳುತ್ತಾರೆ. ಇದರಿಂದ ಅವರು ತಮ್ಮ ಒಳಗಿನ ಭಾವನೆಗಳನ್ನು ಹೊರಹಾಕುತ್ತಾರೆ. ಹೀಗಾಗಿ ಸ್ನೇಹಿತರೆ, ಬಣ್ಣಗಳು ಮಕ್ಕಳ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಮಕ್ಕಳ ಮನಸ್ಸು ಒಂದು ಖಾಲಿ ಫಲಕದಂತಿರುತ್ತದೆ. ಅವರು ನೋಡುವುದು, ಅನುಭವಿಸುವುದು ಮತ್ತು ವಿಶೇಷವಾಗಿ ಬಳಸುವ ಬಣ್ಣಗಳು ಅವರ ಒಳಗಿನ ಭಾವನೆಗಳನ್ನು ಪ್ರತಿಬಿಂಬಿಸುತ್ತವೆ. ಬಣ್ಣಗಳು ಭಾವನೆ, ವರ್ತನೆ, ಕಲಿಕೆ ಎಲ್ಲವನ್ನೂ ರೂಪಿಸುತ್ತವೆ. ನಾವು ನೋಡಿದಂತೆ ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ವಿಶ್ರಾಂತಿ ಕೊಡುತ್ತದೆ. ನೀಲಿ ಒತ್ತಡ ಕಡಿಮೆ ಮಾಡುತ್ತದೆ. ಹಳದಿ ಬಣ್ಣ ಆತ್ಮವಿಶ್ವಾಸ ತುಂಬುತ್ತದೆ. ಕೆಂಪು ಶಕ್ತಿಯ ಸಂಕೇತ. ಹೀಗಾಗಿ ಸ್ನೇಹಿತರೆ, ಕಲರ್ ಥೆರಪಿ ಮತ್ತು ಆರ್ಟ್ ಥೆರಪಿ ಮೂಲಕ ಮಕ್ಕಳಿಗೆ ಮನೋವೈಜ್ಞಾನಿಕ ಚಿಕಿತ್ಸೆ ಸಾಧ್ಯ. ಈ ಬಣ್ಣಗಳನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳ ದಿನನಿತ್ಯದ ಜೀವನದಲ್ಲಿ ಬಳಸಿದರೆ ಅದು ಕೇವಲ ಕಲಾತ್ಮಕ ಆನಂದವಲ್ಲ, ಒಂದು ಮನೋಚಿಕಿತ್ಸೆಯ ಸಾಧನವಾಗಿ ಕೆಲಸ ಮಾಡುತ್ತದೆ. ಪೋಷಕರು, ಶಿಕ್ಷಕರು ಅಥವಾ ಸಲಹೆಗಾರರು ಮಕ್ಕಳ ಚಿತ್ರಗಳಲ್ಲಿ ಬಣ್ಣಗಳ ಬಳಕೆಯನ್ನು ಗಮನಿಸಿ ಅವರ ಭಾವನೆಗಳನ್ನು ಅರಿತುಕೊಂಡರೆ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ನೀಡಬಹುದು. ಇದು ಮಕ್ಕಳಲ್ಲಿ ಒತ್ತಡ, ಭಯ ಮತ್ತು ಏಕಾಂತತೆ ಕಡಿಮೆ ಮಾಡಿ ಸಂತೋಷ, ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಚಿಂತನೆಗಳನ್ನು ಬೆಳೆಸುವಲ್ಲಿ ಸಹಾಯಕವಾಗುತ್ತದೆ. ಅರ್ಥಾತ್ ಬಣ್ಣಗಳು ಕೇವಲ ದೃಶ್ಯ ಸುಂದರತೆಯನ್ನು ನೀಡುವುದಿಲ್ಲ, ಅವು ಮನಸ್ಸನ್ನು ಗುಣಪಡಿಸುವ ಶಕ್ತಿ ಹೊಂದಿವೆ. ಆದ್ದರಿಂದ ನಾವೆಲ್ಲರೂ ಮಕ್ಕಳು ಚಿತ್ರ ಬಿಡಿಸುತ್ತಿರುವಾಗ, ಬಣ್ಣಗಳನ್ನು ಆರಿಸುತ್ತಿರುವಾಗ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅವರ ಸಣ್ಣ ಬಣ್ಣದ ರೇಖೆಗಳಲ್ಲೇ ಅವರ ಮನಸ್ಸಿನ ಲೋಕ ಅಡಗಿದೆ. ಹಾಗಾಗಿ ಬಣ್ಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಮಕ್ಕಳ ಹೃದಯವನ್ನು ಅರ್ಥ ಮಾಡಿಕೊಂಡಂತೆ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಮಾಹಿತಿ ಉಪಯುಕ್ತವೆನಿಸಿದ್ದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಹಂಚಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಸ್ಫೂರ್ತಿ. ಚಿತ್ರಕಲೆಯ ಮತ್ತಷ್ಟು ಉಪಯುಕ್ತ ಹಾಗೂ ಕುತೂಹಲಕಾರಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.